ರಂಗಣ್ಣವರೆಗೂ ಸರ್ ಬರಬೇಕಿತ್ತು, ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಹಾಗೆ ನಾಗಭೂಷಣ್ ಕೂಡ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಅವರು ಯಾಕೆಂದರೆ ಅವರೆಲ್ಲ ಈ ಚಿತ್ರದ ಪಿಲ್ಲರ್ಸು. ಜೊತೆಗೆ ಹೇಳಬೇಕು ಅಂತಂದರೆ, ಒಂದು ಸಿನಿಮಾನ ಮಾಡುವಾಗ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಯೋಚನೆ ಮಾಡಿ ಆ ಇಡೀ ಚಿತ್ರಕ್ಕೆ ಆರ್ಟಿಸ್ಟ್ಗಳನ್ನ ಹೇಗೆ ಕಾಸ್ಟ್ ಮಾಡ್ತಾರೆ ಅಂತ. ಯಾಕೆಂದರೆ ಒಂದು ಸರಿ ಅವರು ಅದ್ಭುತವಾಗಿ ಕಾಸ್ಟ್ ಮಾಡ್ತಾರೆ ಅಂತಂದರೆ ಆ ಸಿನಿಮಾಗಿಂತ ಮುಂಚೆ, ಅದರ ರಿಲೀಸ್ಗಿಂತ ಮುಂಚೆ ಆ ಸಿನಿಮಾ ಅರ್ಧ ಗೆದ್ದಂಗೆ ಅದು. ಅಂಥ ಅದ್ಭುತವಾದ ಕಾಸ್ಟಿಂಗನ್ನು ಈ ಸಿನಿಮಾ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸು ಅಂದರೆ ರೆಕಗ್ನೈಸ್ಡ್ ಕಾಮಿಡಿ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಂದರೆ ನಮ್ಮ ಡೈರೆಕ್ಟ್ರು ಜನಾರ್ದನ್ ಚಿಕ್ಕಣ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅವ್ರು ನಮ್ಮ ಮೊದಲನೇ ಸಿನಿಮಾ ಗುಲ್ಟು ಸಿನಿಮಾ ಮಾಡಿದರು, ಸೂಪರ್ ಹಿಟ್ ಆಯಿತು. ಅದಾದಮೇಲೆ ಅವ್ರ ಜೊತೆ ನಾನು ಅಜ್ಞಾತವಾಸಿ ಅಂತ ಒಂದು ಸಿನಿಮಾನ ಮಾಡಿದ್ದೀನಿ, ಅದರಲ್ಲೂ ಕೂಡ ನಾನು ರಂಗಣ್ಣವರೆಗೂ ಅವರು. ಅದಾದಮೇಲೆ ಇದು 3ನೇ ಪಿಕ್ಚರು. ಯಾಕೆಂದರೆ ನಮ್ಮ ಜನಾರ್ದನ್ ಡೈರೆಕ್ಷನ್ ಮಾಡುವಾಗ ಒಂದೇನಪ್ಪ ಅಂದರೆ ಒಂಥರ ಪಜಲ್ ಥರ ಡೈರೆಕ್ಷನ್ ಮಾಡ್ತಿರ್ತಾರೆ ಅವರು. ಯಾಕೆಂದರೆ ಈ ಶಾಟ್ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ನೆಕ್ಸ್ಟ್ ಇನ್ಯಾವುದೋ ಶಾಟ್ ಮಾಡ್ತಿರ್ತಾರೆ, ನಮ್ಗೆ ಅರ್ಥನೇ ಆಗಲ್ಲ. ಕೊನೆಗೆ ಅದನ್ನೆಲ್ಲ ಸೇರಿಸಿದಾಗ ಒಂದು ಅದ್ಭುತವಾದ ಚಿತ್ರ ಆಗಿರುತ್ತೆ. ಸೊ ಅದಕ್ಕೆ ಪಜಲ್ ಡೈರೆಕ್ಟರ್ ಅಂತ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಕಾಮಿಡಿ ಚಿತ್ರ. ಒಂದು ಈಗ ಗೌರಿ, ಗಣೇಶ, ನಮ್ಮ ಪೌಡರು ಎಲ್ಲ ಚಿತ್ರಗಳು ಬರ್ತಿರೋದ್ರಿಂದ ನಮ್ಮ ನಿರ್ಮಾಪಕರು ಹೇಳ್ದಂಗೆ ನಾವೇ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀವಿ. ಆಗಸ್ಟ್ 15 ಅಂತ ಅನೌನ್ಸ್ ಮಾಡಿದ್ವಿ. ಸೊ ಇಲ್ಲಿ ಭೀಮಾ ಚಿತ್ರ ಎಲ್ಲ ನಮ್ಮ ಕನ್ನಡ ಚಿತ್ರಗಳೇ. ಸೊ ಎಲ್ಲವೂ ಚೆನ್ನಾಗಾಗಬೇಕು, ಎಲ್ಲವೂ ಸೂಪರ್ ಹಿಟ್ ಆಗಬೇಕು, ಎಲ್ಲ ಜನಗಳಿಗೂ ಅವಕಾಶ ಸಿಗಬೇಕು ಒಂದೊಂದೇ ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ನಿರ್ಮಾಪಕ ಕಾರ್ತಿಕ್ ಮತ್ತು ಯೋಗಿಯವರು. 15 ಬೇಡ, 23ಕ್ಕೆ ಹೋಗೋಣ, ಅವ್ರಿಗೆ ಬೇರೆಯವ್ರಿಗೂ ಅವಕಾಶ ಆಗಲಿ, ಬೇರೆಯವ್ರ ಸಿನಿಮಾನು ಎಲ್ಲ ಜನ ನೋಡಲಿ. ಈಗ ಒಂದು ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾಗಳು ನೋಡೋಕ್ಕೆ ಜನ ಬರ್ತಿಲ್ಲ, ಬಂದೇ ಬರ್ತಾರೆ. ಖಂಡಿತವಾಗ್ಲೂ ಆ ಥರ ಆಗಲ್ಲ. ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಯಾವತ್ತೂ ಮೋಸ ಮಾಡಲಿಲ್ಲ. ಇಲ್ಲಿವರೆಗೂ ನಮ್ಮ ಚಿತ್ರರಂಗನ ಅವರೇ ಕೈಲಿ ಹಿಡ್ಕೊಂಡು ಮಗು ಥರ ನೋಡ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ಶುರು ಆಗುತ್ತೆ. ಅವ್ರಿಗೆ ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ. ಆ್ಯಂಡ್ ನಮ್ಮ ರಿಕ್ವೆಸ್ಟು ಅಷ್ಟೇ, ದಯವಿಟ್ಟು ಬನ್ನಿ. ಇದೊಂದು ಉದ್ಯಮ, ಈ ಉದ್ಯಮನ ಉಳಿಸೋಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಾಗತ್ತೆ. ಮನೇಲಿ ಯಾವುದೋ ಸಣ್ಣ ಟಿ ವಿಲಿ, ಅದು ಸಣ್ಣ ಮೊಬೈಲಲ್ಲಿ ನೋಡಿದ್ರೆ ಮನೋರಂಜನೆ ಸಿಗಲ್ಲ ನಿಮಗೆ, ಅದೊಂದು ಭ್ರಮೆ ಅಷ್ಟೇ. ಬನ್ನಿ, ದೊಡ್ಡ ಸ್ಕ್ರೀನಲ್ಲಿ ನೋಡಿ, ಎಂಜಾಯ್ ಮಾಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಈ ಉದ್ಯಮನ ಉಳಿಸಿ ಅಂತ ನಾನು ಕೇಳ್ಕೊತೀನಿ, ನನ್ನ ಪರ್ಸನಲ್ಲ, ಇಡೀ ನಮ್ಮ ಚಿತ್ರರಂಗದ ಪರವಾಗಿ. ಜೊತೆಗೆ ಈಗ ನಮ್ಮ ಇನ್ನೊಬ್ಬ ನಿರ್ಮಾಪಕರಾದಂಥ ಯೋಗಿಜಿ ಯೋಗಿ ಅವರು ಮಾತಾಡ್ತಾರೆ. ಅವರು 3XL ಮಾತಾಡ್ತಾರೆ, ನೀವು 1Xಗೆ ಇಳಿಸ್ಕೊಂಡು ನೀಟಾಗಿ ಇಳಿಸ್ಕೊಂಡು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.